ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನಮ್ಮಲ್ಲಿ ಒಳ ಜಗಳ ಇಲ್ಲವೇ ಇಲ್ಲ. ನಾವು ಹೈಕಮಾಂಡ್ ಮಾತಿಗೆ ಬದ್ಧರಾಗಿರ್ತೀವಿ. ನಮಗೆ ಅಧಿಕಾರದ ದಾಹ ಇಲ್ಲವೇ ಇಲ್ಲ. ನಮ್ಮಲ್ಲಿ ಆಕಾಂಕ್ಷಿಗಳು, ಅತೃಪ್ತರು ಇಲ್ಲವೇ ಇಲ್ಲ. ಹೀಗಂತ ಕಾಂಗ್ರೆಸ್ನವರು ತಮ್ಮ ಬೆನ್ನನ್ನ ತಾವೇ ತಡ್ಕೊಂಡಿದ್ದಪ್ಪ. ಯಾವಾಗ? 2 ವಾರದ ಹಿಂದೆ ಬಿಜೆಪಿಯ ಪ್ರತಾಪ್ ಸಿಂಹ, ಸದಾನಂದ ಗೌಡ, ಅದೇ ರೀತಿ ಈಶ್ವರಪ್ಪ ಅವರಿಗೆ ಟಿಕೆಟ್ ಮಿಸ್ ಆದಾಗ ಚಿಕ್ಕ ಪುಟ್ಟ ಅಸಮಾಧಾನಗಳು ವ್ಯಕ್ತ ಆದವು. ಈಶ್ವರಪ್ಪನವರು ಬಂಡಾಯ ಕೂಡ ಇದ್ರು. ಇದನ್ನ ಕೂಡ ಅಡ್ವಾಂಟೇಜ್ ಆಗಿ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಹೋಗುತ್ತೆ. ಒಂದು ಕಡೆ ಗುಪ್ತವಾಗಿ ಇವರಿಗೆಲ್ಲರಿಗೂ ಕೂಡ ಕಾಂಗ್ರೆಸ್ಗೆ ಇನ್ವಿಟೇಷನ್ ಅನ್ನ ಕೊಡತ್ತೆ. ಮತ್ತೊಂದು ಕಡೆ ನಾವು ತುಂಬಾ ಸಭ್ಯರು, ನಮ್ಮ ಮನೆಯಲ್ಲಿ ಕಿರಿಕೆ ಇಲ್ಲ ಅಂತ ಪೋಸನ್ನ ಕೊಡ್ತಾರೆ. ಎಸ್, ಅಂತಹ ಜೇನುಗೂಡಿನಂತಹ ತುಂಬಿದ ಮನೆಗೆ ಈಗ ಒಳಗಿರುವಂತಹ ಆಸಾಮಿಗಳೇ ಕಲ್ಲನ್ನು ಹೊಡ್ತಿದ್ದಾರೆ. ಜೇನೊಡಗಳು ರೊಚ್ಚಿಗೆದ್ದು ಕಚ್ಚುತ್ತಾ ಇವೆ. ಕೋಲಾರದಲ್ಲಿ ಕೋಲಾಹಲ, ಚಿಕ್ಕಬಳ್ಳಾಪುರದಲ್ಲಿ ಕಲಹ. ಕಾಂಗ್ರೆಸ್ ಸರಿಯಾದ ಟೈಮಲ್ಲಿ ಒಡಕಲು ಕನ್ನಡಿ ಆಗ್ತಾ ಇದೆ. 7 ಬಾರಿ ಕೋಲಾರದಿಂದ ಗೆದ್ದು ಬಂದಿರುವಂತಹ ಎಚ್ ಮುನಿಯಪ್ಪ ಕೇಂದ್ರ ಸಚಿವರು ಕೂಡ ಆಗಿದ್ದಂಥವರು. ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಆಹಾರ ನಾಗರಿಕ ಪೂರೈಕೆ ಮಂತ್ರಿ. ಇವರ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಕೋಲಾರ ಲೋಕಸಭಾ ಟಿಕೆಟ್ ಅನೌನ್ಸ್ ಆಗುವಂತಹ ಸೂಚನೆಗಳು ಬಂದಿದೆ. ಈ ಸುದ್ದಿ ಕೇಳ್ತಾ ಇದ್ದ ಹಾಗೇನೆ ಇಡೀ ಕೋಲಾರ ಕಾಂಗ್ರೆಸ್ ಮುನಿಯಪ್ಪ ಅವರ ವಿರುದ್ಧ ಮಾತ್ರ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧನೇ ಸೆಟೆದುಕೊಂಡು ನಿಂತಿದೆ. ವೆರಿ ಗುಡ್. ಕೊನೆಗೂ ಒಂದಷ್ಟು ಕಾಂಗ್ರೆಸ್ ಮಂದಿಗಾದ್ರೂ ಈ ಧೈರ್ಯ ಇದೆಯಲ್ಲ, ಹೈಕಮಾಂಡ್ ವಿರುದ್ಧ ನಿಂತು ಮಾತಾಡುವ ಮಟ್ಟಿಗೆ ಇವರು ಗುಲಾಮಗಿರಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳ್ತೀರಾ ನೀವು? ವೇಟ್, ಇಲ್ಲಿ ಒಂದು ಸೂಕ್ಷ್ಮವಾದಂತಹ ಟ್ವಿಸ್ಟ್ ಇದೆ. ಅದಕ್ಕೂ ಮೊದಲು ಕೋಲಾರದ ಹೈ ಡ್ರಾಮಾ ಏನು ಅಂತ ನಿಮಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಜಾತ್ಯತೀತ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಪಕ್ಷದ ಜಾತಿ ಜಾಡ್ಯ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅನಾವರಣ ಆಗತ್ತೆ. ಬರೀ ಜಾತಿ ಜಾಡ್ಯ ಅಲ್ಲ, ಕಾಂಗ್ರೆಸ್ ಎಷ್ಟು ದಲಿತ ವಿರೋಧಿ ಅನ್ನುವಂಥದ್ದನ್ನ ಬಟಾ ಬಯಲು ಮಾಡಿದೆ ಈ ಕೋಲಾರ ರಾಜಕೀಯ. ಎಸ್, ಚಿಕ್ಕಪೆದ್ದಣ್ಣವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುವಂತಹ ಸೂಚನೆ ಬರ್ತಾ ಇದ್ದ ಹಾಗೇನೆ ಇಲ್ಲಿ ಕೋಲ್ಡ್ ವಾರ್ ನಲ್ಲಿ ತೊಡಗಿದ್ದಂತಹ 2 ಬಣಗಳ ಮಧ್ಯ ವಾರ್ ಡಿಕ್ಲೇರ್ ಆಗ್ಬಿಡತ್ತೆ. ರಮೇಶ್ ಕುಮಾರ್ ಬಣ ಮುನಿಯಪ್ಪ ಅವರ ವಿರುದ್ಧ ಗುಡುಗು ಹಾಕತ್ತೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ರಮೇಶ್ ಕುಮಾರ್ ಬಣದ 5 ಶಾಸಕರು ರಾಜೀನಾಮೆ ಪತ್ರವನ್ನ ಹಿಡ್ಕೊಂಡು ನಾವು ರಾಜೀನಾಮೆಯನ್ನು ಕೊಟ್ಟೇ ಬಿಡ್ತೀವಿ ಅಂತ ಮಾಧ್ಯಮದ ಮುಂದೆ ಪತ್ರವನ್ನ ಪ್ರದರ್ಶನ ಮಾಡಿದ್ದು. ಈ ನಡುವೆ ಆಕ್ಟಿವಿಟಿ ಏನಿದೆಯಲ್ಲ, ಅದು ರೆಸಾರ್ಟ್ಗೆ ಶಿಫ್ಟ್ ಆಗುವಂತ ಅನುಮಾನಗಳು ಕೂಡ ಹುಡ್ಕೊಳ್ಳುತ್ತವೆ. ಯಾಕೆ ಅಂತ ಕೇಳಿ. ಚಿಂತಾಮಣಿ ಶಾಸಕ ಎಂಸಿ ಸುಧಾಕರ್, ಕೋಲಾರದ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ನಂಜೇಗೌಡ ಇವರು ಮಂಗಳೂರಿಗೆ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ. ಕಾರಣ ಕೇಳಿದ್ರೆ, ಮಂಗಳೂರಿಗೆ ಹೋಗಿ ಸ್ಪೀಕರ್ ಖಾದರ್ ಸಾಹೇಬ್ರಿಗೆ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇತ್ತ ವಿಧಾನ ಪರಿಷತ್ ಸದಸ್ಯರಾದಂತಹ ನಜೀರ್ ಅಹಮದ್, ಅನಿಲ್ ಕುಮಾರ್ ಕೂಡ ರಾಜೀನಾಮೆ ಪತ್ರವನ್ನ ಕೈಯಲ್ಲಿ ಹಿಡ್ಕೊಂಡು ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಬಟ್ ನಾವಿಲ್ಲಿ ನೀಟಾಗಿ ಗಮನಿಸಬೇಕು, ಯಾರೊಬ್ರು ಕೂಡ ರಾಜೀನಾಮೆಯನ್ನ ಖಾದರ್ ಅವರಿಗಾಗ್ಲಿ ಹೊರಟ್ಟಿ ಅವರಿಗಾಗ್ಲಿ ಸಲ್ಲಿಸೋದೇ ಇಲ್ಲ. ಸಭಾಪತಿ ಹೊರಟ್ಟಿ ಅವರಂತೂ ಇವರ ನಾಟಕವನ್ನ ನೋಡಿ ಹೇಳೇ ಬಿಡ್ತಾರೆ, ಅರೆ ರಾಜೀನಾಮೆಯನ್ನ ನಾನು ಕಿತ್ಕೊಳ್ಳೋದಕ್ಕಾಗತ್ತಾ? ಅವರು ಕೊಟ್ರೆ ತಗೋತೀನಪ್ಪ, ಸದ್ಯಕ್ಕಂತೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತು, ಕೆಎಚ್ ಮುನಿಯಪ್ಪ ಹಾಗೆ ಅವರ ಅಳಿಯ ಪರಿಶಿಷ್ಟ ಜಾತಿಗೆ ಸೇರಿದಂಥವರು. ಆದರೆ ದಲಿತರಲ್ಲೇ ಎಡಗೈ ಮತ್ತು ಬಲಗೈ ಅಂತ 2 ಭಾಗ ಆಗತ್ತೆ. ಮುನಿಯಪ್ಪ ಅವರು ಎಡಗೈ ಸಮುದಾಯ ಅಂತೆ,
ಅವರಿಗೆ ಕೊಡಬಾರದಂತೆ. ಇನ್ನು ಬಲಗೈ ಸಮುದಾಯದಲ್ಲಿ ಯಾರಿಗೆ ಬೇಕಾದ್ರೂ ಕೊಡಿ, ನಮಗೆ ಆಕ್ಷೇಪನೆ ಇಲ್ಲ ಅಂತ ರಮೇಶ್ ಕುಮಾರ್ ಬಣ ಹಠ ಹಿಡ್ಕೊಂಡು ಕೂತಿದೆ. ಅಂಡ್ ಅದಕ್ಕೆ ಹತ್ತಾರು ನೆಪಗಳನ್ನು ಕೂಡ ನೀಡ್ತಾ ಇದೆ. ಮುನಿಯಪ್ಪನನ್ನ ಸೋಲ್ಸೋದಕ್ಕೆ ಒಳಗೊಳಗೆ ಆಟವನ್ನಾಡಿದ್ರು ಅಂತ ನಂಜೇಗೌಡರು ಆರೋಪವನ್ನ ಮಾಡಿದ್ರೆ, ನಜೀರ್ ಅಹಮದ್ ಅವರು ಮುನಿಯಪ್ಪನವರ ವಿರುದ್ಧ ತುಂಬಾ ಪರ್ಸನಲ್ ಆಗಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಇವನು ಪುಟಗೋಸಿ ನನ್ನ ಹಿಂದೆ ಸೂಟ್ ಕೇಸನ್ನ ಹಿಡ್ಕೊಂಡು ಬರ್ತಾ ಇದ್ದ ಅಂತ ಹೇಳ್ತಾರೆ. ವೀಕ್ಷಕರೇ, ನನ್ನ ಸ್ಟೋರಿಯಲ್ಲಿ ಟ್ವಿಸ್ಟ್ ಇದೆ ಅಂತ ಹೇಳಿದ್ನಲ್ಲ, ಅದು ಇದೇ ರೀಸನ್ಗೆ. ಇಲ್ಲಿ ಇಡೀ ಹೈ ಡ್ರಾಮಾ ಹಿಂದಿನ ಸೂತ್ರಧಾರಿ ಯಾರು ಅಂತ ಕೇಳಿದ್ರೆ, ಇಟ್ಸ್ ನನ್ ಅದರ್ ದ್ಯಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಮೇಶ್ ಕುಮಾರ್, ನಂಜೇಗೌಡ, ನಜೀರ್ ಅಹಮದ್, ಸುಧಾಕರ್ ಇವರೆಲ್ಲರೂ ಕೂಡ ಕೇವಲ ಪಾತ್ರಧಾರಿಗಳು. ದಲಿತ ರಾಜಕಾರಣಿ ಮುನಿಯಪ್ಪ ಅವರ ರಾಜಕೀಯ ಜೀವನವನ್ನ ಪೂರ್ತಿಯಾಗಿ ಕೊನೆಗೊಳಿಸೋದಕ್ಕೆ ಸಿದ್ದರಾಮಯ್ಯನವರು ಹೂಡ್ತಾ ಇರುವಂತಹ ಷಡ್ಯಂತರ ಇದು. ಅಷ್ಟೇ ಅಲ್ಲ, ಅವರ ಕುಟುಂಬವನ್ನ ಕೂಡ ರಾಜಕೀಯದಿಂದ ಡಿಸ್ಕನೆಕ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ದಾರೆ. ತಾವು ಪಟ್ಟವನ್ನ ಏರೋದಕ್ಕೆ ಮಾತ್ರ ಸಿದ್ದರಾಮಯ್ಯನವರಿಗೆ ಅಹಿಂದ ಬೇಕು. ಅಂದ್ರೆ ದಲಿತರು ಇವರಿಗೆ ಮೆಟ್ಟಿಲಾಗಬೇಕು ಅಷ್ಟೇ. ಜಸ್ಟ್ ಒಮ್ಮೆ ನೀವು ಹಿಸ್ಟ್ರಿಯನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅಂತ ಹಿರಿಯ ದಲಿತ ನಾಯಕರನ್ನ ರಾಜ್ಯ ರಾಜಕಾರಣದ ಕಡೆಗೆ ಮುಖ ಹಾಕೋದಕ್ಕೂ ಕೂಡ ಬಿಡದೇ ಇರೋ ಹಾಗೆ ಸೈಡ್ ಲೈನ್ ಮಾಡ್ತಾರೆ. ಇವನ್ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸೋಲೋ ಹಾಗೆ ಮಾಡ್ತಾರೆ. ಅವರ ಪುಣ್ಯವೋ ಅಥವಾ ಕೇಂದ್ರ ಕಾಂಗ್ರೆಸ್ನ ಒಳ್ಳೆತನವೋ ಗೊತ್ತಿಲ್ಲ, ಡಮ್ಮಿ ಹುದ್ದೆನೇ ಆದ್ರೂ ಕೂಡ AICC ಅಧ್ಯಕ್ಷಗಿರಿ ಸಿಗತ್ತೆ. ರಾಜ್ಯದಲ್ಲಿ ಪರಮೇಶ್ವರ್ ಅವರು ಯಾವಾಗ್ಲೂ ಮುಖ್ಯಮಂತ್ರಿ ಆಗಬೇಕಿತ್ತು. ಅವರನ್ನ ಇನ್ನಿಲ್ಲದ ಹಾಗೆ ತುಳಿದಿದ್ದು ಇದೇ ಸಿದ್ದರಾಮಯ್ಯನವರು. ಅದ್ ಏನೇ ಮಾಡಿದ್ರು ಕೂಡ ಇವರು ಮೇನ್ ಸ್ಟ್ರೀಮಿಗೆ ಬರಲೇಬಾರ್ದು. ಆ ರೀತಿ ಸಿದ್ದರಾಮಯ್ಯನವರು ನೋಡ್ಕೊಳ್ತಾರೆ. DCM ಹುದ್ದೆ ಕೂಡ ಕೊಡಲೇಬಾರ್ದು ಅಂತ ಸೈಡ್ಗೆ ಇಡ್ತಾರೆ. ಇಬ್ಬರು ಮಹಾನ್ ದಲಿತ ಲೀಡರ್ಗಳನ್ನ ನಿವಾರಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರ ಮುಂದಿನ ಟಾರ್ಗೆಟ್ ಇದ್ದಿದ್ದೆ ಅಫ್ಕೋರ್ಸ್ ಮುನಿಯಪ್ಪ. ತಕ್ಷಣ ನೋಡಿದ್ರೆ ಮುನಿಯಪ್ಪ ಹಾಗೂ ಸಿದ್ದರಾಮಯ್ಯನವರು ಅಣ್ಣ ತಮ್ಮ ಥರ ನಮಗೆ ಕಾಣ್ತಾರೆ, ಅಂದ್ರೆ ಅಷ್ಟು ಹೋಲಿಕೆ. ಆದರೆ ಸಿದ್ದರಾಮಯ್ಯ ಅವರೊಳಗೆ ಎಂತಹ ದಲಿತ ವಿರೋಧಿ ಇದ್ದಾರೆ, ಎಂತಹ ಸ್ವಜಾತಿ ಪ್ರೇಮಿ ಇದ್ದಾರೆ ಅಂತ ಹೇಳಿದ್ರೆ ಅಕ್ಷರಶಃ ಮುನಿಯಪ್ಪ ಅವರ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಸಿದ್ದರಾಮಯ್ಯನವರು ನಿಂತು ಬಿಡ್ತಾರೆ. ಇದು ಒಂದೇ ಏಟಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ಆಟ. ಪರೋಕ್ಷವಾಗಿ ಹೈಕಮಾಂಡ್ಗೆ ತಾನೆಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು ಒಂದು. ಎರಡನೇದು, DK ಶಿವಕುಮಾರ್ ಅವರು ಬಂಡೆದ್ರೆ ಸರ್ಕಾರವನ್ನ ಬೀಳ್ಸೋದಕ್ಕೆ ಇದೇ ರೀತಿ ಆಟವನ್ನ ಆಡ್ತೀನಿ ಅನ್ನುವಂತಹ ಸಂದೇಶವನ್ನ ಕೊಡುವಂಥದ್ದು. ಇನ್ನು ಮೂರನೇದು, ದಲಿತ ರಾಜಕಾರಣಿಯನ್ನ ಮುಗಿಸೋದು. ಮೇಲ್ನೋಟಕ್ಕೆ ಮಾತ್ರ ಇಲ್ಲಿ ವಿಲನ್ ಥರ ಕಾಣ್ತಾ ಇರೋರು ರಮೇಶ್ ಕುಮಾರ್ ಅಂಡ್ ಟೀಮ್. ನಿಮಗೆ ಈ ಆಟದ ಹಿಂದಿರುವಂತಹ ಮರ್ಮ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಿನ್ನೆ ಈ ಭಿನ್ನಮತ ಶಮನ ಮಾಡೋದಕ್ಕೆ ಬಂದಂತಹ ಮೀಡಿಯೇಟರ್ ಯಾರು ಅಂತ ನೋಡಬೇಕು. ಯಾರು? ಎಸ್, ಆಫ್ ಕೋರ್ಸ್, ಭೈರತಿ ಸುರೇಶ್, ಸಿದ್ದರಾಮಯ್ಯನವರ ಪರಮ ಆಪ್ತ. ಅಂದ್ರೆ ಬೆಂಕಿ ಹಚ್ಚೋರು ಅವರ ಕಡೆಯವರೇ, ಬೆಂಕಿ ಆರಿಸೋದಕ್ಕೆ ಬರುವಂತಹ ಫೈರ್ ಎಂಜಿನ್ ಕೂಡ ಅವರದ್ದೇ. ಇದು ಸಿದ್ದರಾಮಯ್ಯ ದಶಕಗಳಿಂದ ಮಾಡ್ಕೊಂಡು ಬಂದಿರುವಂತಹ ರಾಜಕಾರಣದ ಒಂದು ಚಿಕ್ಕ ಸ್ಯಾಂಪಲ್ ಅಷ್ಟೇ. ಈಗ ಸಿದ್ದರಾಮಯ್ಯನವರು ಎಲ್ಲ ರೀತಿಯಲ್ಲೂ ಕೂಡ ಗೆದ್ದಿದ್ದಾರೆ. ಅವರ ಸ್ಟ್ರೆಂತ್ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆದರೆ ಇವೆಲ್ಲ ಆಟಕ್ಕೂ ಕೂಡ ಜೂನ್ ತಿಂಗಳ ನಂತರ ತೆರೆ ಬೀಳತ್ತೆ. ಆಗ ಸಿದ್ದರಾಮಯ್ಯನವರು ಯಾವ ಹೊಸ ಅಸ್ತ್ರದೊಂದಿಗೆ ಮತ್ತೆ
ಯುದ್ಧವನ್ನ ಸಾರ್ತಾರಂತ ನಾವು ನೋಡಬೇಕು. ಒಟ್ಟು ಸಿದ್ದರಾಮಯ್ಯನವರ ದಲಿತ ವಿರೋಧಿ ಮನಸ್ಥಿತಿಯನ್ನ ಈ ರಾಜ್ಯ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಮತ್ತೊಂದು ಘಟನೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಅಲ್ವಾ? ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.